ಓಕೆ, ಇವತ್ತು ನೇಚರ್ ಬಗ್ಗೆ ಕ್ಲಾಸ್ ಮಾಡೀನಿ. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ನೇಚರ್ನಿಂದ ಕಲಿಯುವುದು ತುಂಬಾನೇ ಇದೆ. ಜಾಸ್ತಿ ಏನು ಹೇಳೋದಿಲ್ಲ. ನಾವು ನೇಚರ್ ಯಾವ ಥರ ಅದರ ಕೆಲಸ ಅದು ಮಾಡುತ್ತಾ ಇರುತ್ತದೆ ಅಲ್ವಾ, ಅದೇ ಥರ ನಾವು ನಮ್ಮ ಕರ್ತವ್ಯ, ನಾವು ಈಗ ಏನು ನಮ್ಮ ಕರ್ತವ್ಯ ಇರುತ್ತದೆ ಅದು ನಾವು ಡೆಡಿಕೇಟ್ ಆಗಿ, ನೀಟಾಗಿ, ಡಿಸಿಪ್ಲಿನ್ ಆಗಿ ನಮ್ಮ ಕರ್ತವ್ಯವನ್ನು ನಾವು ಮಾಡುತ್ತಾ ಹೋಗಬೇಕು. ಅದರ ಪ್ರತಿಫಲ ಪಾಸಿಟಿವ್ ಇರ್ತದ, ನೆಗೆಟಿವ್ ಇರ್ತದ, ಅದು ಗೊತ್ತಿಲ್ಲ. ಅದು ಪರಮಾತ್ಮಗೆ ಬಿಟ್ಟಿದ್ದು. ನಮ್ಮ ಕೆಲಸ ಏನಿದೆ, ನಮ್ಮ ಕರ್ತವ್ಯ ಏನದ ನಮ್ಮಲ್ಲಿ ನಾವು ಮಾಡೋದು, ಅದನ್ನು ನಾವು ಮಾಡಬೇಕು. ಯಾರೇ ಇರಲಿ, ಅದು ನೇಚರ್ ಯಾವ ಥರ ಕೆಟ್ಟವ್ರಿಗೂ ಮಳೆನೂ ಕೊಡ್ತದ, ಬಿಸಿಲನ್ನೂ ಕೊಡ್ತದ, ಗಾಳಿನೂ ಕೊಡ್ತದ, ಹಣ್ಣು ಕೊಡ್ತದ, ಒಳ್ಳೆಯವ್ರಿಗೂ ಕೊಡ್ತದ. ಹಾಗೆ ನಾವು ಕೆಟ್ಟವ್ರಿಗೂ ಕೆಟ್ಟದ ಬಗೆದು, ಒಳ್ಳೆಯವನಿಗೆ ಒಳ್ಳೆಯ ಬಗೆದು ಮಾಡಬಾರದು. ಸರಿ ಸಮಾನವಾಗಿ ನಮ್ಮ ಕರ್ತವ್ಯ ಏನಿದೆ ಅದನ್ನು ನೀಟಾಗಿ ಮಾಡಿ ಕೊಡಬೇಕೆನ್ನುವುದೇ ನಮಗೆ ನೇಚರ್ ಕೊಡ್ತದೆ. ಅದರ ಸಲುವಾಗಿ ನಾವು ಆದಷ್ಟು ಹೆಲ್ಪಿಂಗ್ ನೇಚರನ್ನು ಬೆಳೆಸಿಕೊಳ್ಳಬೇಕು. ಹಾಗೆ ಗಿಡ ಮರಗಳನ್ನು ಬೆಳೆಸುವ ಒಂದು ಹ್ಯಾಬಿಟ್ ಅನ್ನೋದು, ಏನೇ ಒಂದು ಅಭ್ಯಾಸವನ್ನು ನಾವು ಮಾಡಿಕೊಳ್ಳಬೇಕು. ನೇಚರ್ ನಮಗೆ ಭಾಳ ಇಂಪಾರ್ಟೆಂಟ್ ಇದೆ. ಅದರ ರಿಸೋರ್ಸ್ಗಳು ಭಾಳ ಇವೆ. ಈ ಮಾನವರಿಗೆ ಬೇಕಾದಂಥ ಎಲ್ಲ ರಿಸೋರ್ಸ್ಗಳು ಈ ನೇಚರ್ನಿಂದ ನಮಗೆ ಸಿಗುತ್ತದೆ. ಅದಕ್ಕಾಗಿ ನಾವು ಆದಷ್ಟು ನೇಚರ್ದ ಥರ ಬದುಕುವುದನ್ನು ಕಲಿಯಬೇಕು ಮಕ್ಕಳೇ. ಸ್ಟೂಡೆಂಟ್ಸ್, ಏನಿವನ್ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ನು ಮಾಡಿ, ಶೇರ್ನು ಮಾಡಿ, ಹಾಗೂ ಸಬ್ಸ್ಕ್ರೈಬ್ನು ಮಾಡಿ ಎಂದು ಕೇಳ್ತಾ ಈ ಕ್ಲಾಸನ್ನು ಮುಗಿಸುತ್ತೇನೆ. ನೆಕ್ಸ್ಟ್ ಯಾವುದರ ಎಸ್ಸೆ ಇಂಪಾರ್ಟೆಂಟ್ ಇರುವ ಎಸ್ಸೆಯನ್ನು ನಾಳೆ ತಂದ್ರೂ ತರಬಹುದು, ಇಲ್ಲ ನಾಳೆ ಎಲ್ಲ ನಾಡ್ದು ಮಂಡೇ ದಿವಸ ಒಂದು ಹೊಸ ಎಸ್ಸೆಯನ್ನು ನಿಮ್ಮ ಹತ್ತಿರ ತೆಗೆದುಕೊಂಡು ಬರ್ತೇನೆ. ಚಿಲ್ಡ್ರನ್ಸ್, ಥ್ಯಾಂಕ್ ಯು.